ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಸ್ವಲ್ಪ ಲಾಂಗ್ ಬ್ರೇಕ್ ತೊಗೊಂಡಿದ್ದೆ, ಏನಕ್ಕೆ ಅಂತ ಹೇಳ್ತೀನಿ. ಇವತ್ತು ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಆ್ಯಸ್ ಯೂಶ್ವಲ್ ಎಲ್ಲರ ಮನೆಯಲ್ಲೂ ಮಾಡೋ ಥರನೇ. ಇದು ಪೊಂಗಲ್ಗೆ ಅಂತ ಬೆಲ್ಲನ ಕರಗಿಸಿಟ್ಟಿದ್ದೀನಿ. ಇಲ್ಲಿ ತಿಳಿ ಸಾರು ಮಾಡ್ತಾಯಿದ್ದೀನಿ, ಜೊತೆಯಲ್ಲಿ ಅಡುಗೆನೂ ಮುಗಿಸ್ಕೊಂಬಿಡೋಣ ಅಂತ. ಹಾಗಾಗಿ ತಿಳಿ ಸಾರಿಗೆ ಸಾರಿನ ಪುಡಿ, ಉಪ್ಪು, ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ಈ ಕಡೆ ಸ್ವೀಟ್ ಪೊಂಗಲ್ಲು ಮಾಡ್ತಾಯಿದ್ದೀನಿ, ಖಾರ ಪೊಂಗಲ್ಗೂ ರೆಡಿ ಮಾಡಿಕೊಂಡೆ. ಹಬ್ಬನ ನಾವು ತುಂಬ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಬ್ರೇಕ್ ತೊಗೊಂಡಿದ್ದೆ ತುಂಬ ದಿನ. ಏನಕ್ಕೆ ಅಂತಂದರೆ ಹಸ್ಬೆಂಡ್ಗೆ ಸರ್ಜರಿ ಆಗಿತ್ತು. ಅವ್ರಿಗೆ ಸರ್ಜರಿ ಡಿಸೆಂಬರ್ 7th ಆಯಿತು. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಸ್ವಲ್ಪ ಸರ್ಜರಿ ಆಗಿದ್ದರಿಂದ ಸ್ವಲ್ಪ ವೀಕ್ನೆಸ್ ಇತ್ತು. ಲೆಫ್ಟ್ ಸೈಡು ಪಾರ್ಟ್ಸ್ ಎಲ್ಲ ಅವ್ರಿಗೆ ವೀಕ್ ಆಗಿದ್ದರಿಂದ ಫಿಸಿಯೋಥೆರಪಿ ನಡೀತಾ ಇದೆ. ಈಗ ಸ್ವಲ್ಪ ವಾಕ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಲಾಂಗ್ ಬ್ರೇಕೇ ತೊಗೊಂಡಿದ್ದೆ. ಇನ್ನು ಮುಂದೆ ನಾನು ಆದಷ್ಟು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಏನು ಮಾಡ್ತಾ ಇದೆಯಾ? ಫೋಟೋಶೂಟ್. ಏನಕ್ಕೀಗ? ಎಲ್ಲಿಗೆ ರೆಡಿ ಆಗಿರೋದು? ಮೂವಿ. ಅಪ್ಪ ಪರ್ಮಿಷನ್ ಕೊಟ್ಬಿಟ್ರು ಅಂತ ಖುಷಿ. ಓಕೆ. ಮತ್ತೆ ಮೂವಿಲಿ ಮೀಟ್ ಆಗೋಣ. ಹಾಯ್ ದೀಪ್ಸ್. ವಿಡಿಯೋ ಸ್ಟಾರ್ಟ್ ಮಾಡಿಯಲ್ಲ, ಆಫ್ಟರ್ ಲಾಂಗ್ ಟೈಮ್. ಎಲ್ಲಿಗೆ ರೆಡಿ ಆಗಿರೋದು ನೀನು? ನೀನು ಮೂವಿಗೆ ಹೋಗ್ತೀಯಾ? ನಾನು ನೀವು ಅಷ್ಟೇ. ಎಲ್ಲರೂ ರೆಡಿ ಆಗಿದ್ದೀವಿ, 3 ಜನ. ಫೋಟೋಶೂಟ್ ನಡೀತಾ ಇದೆ. ಧೃದು ಸೆಲ್ಫಿ ಶೂಟ್. ಓಕೆ, ಬಾಯ್. ತುಂಬ ತಿಂಗಳುಗಳ ನಂತರ ಮೂವಿಗೆ ಹೋಗ್ತಾ ಇದ್ದೀವಿ, ನಾನು ಮಕ್ಕಳು ಮಾತ್ರ. ಹಸ್ಬೆಂಡ್ನ ಮನೆಯಲ್ಲೇ ಇರ್ತಾರೆ, ಅವರನ್ನು ನೋಡ್ಕೊಳ್ಳೋಕ್ಕೆ ಸಿಸ್ಟರ್ ಇದ್ದಾರೆ. ಅವ್ರನ್ನ ನೋಡ್ಕೋತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಹಸ್ಬೆಂಡ್ ಕೂಡ ಪರ್ಮಿಷನ್ ಕೊಟ್ಟರು. ಆಯಿತು, ನಾನು ಆರಾಮಾಗಿರ್ತೀನಿ, ನೀವು ಹೋಗಿ ಬನ್ನಿ ಅಂತ. ಹಾಗಾಗಿ ನಾವು 3 ಜನ ಹೊರಟಿದ್ದೀವಿ. ಏನಾಯಿತು ಅಂದರೆ ಜೂನಲ್ಲಿ ನನಗೆ ಸರ್ಜರಿ ಆಯಿತು, ಡಿಸೆಂಬರಲ್ಲಿ ಹಸ್ಬೆಂಡ್ಗೆ ಸರ್ಜರಿ ಆಯಿತು. ಸೊ ಇದೇ ಹಾಸ್ಪಿಟಲ್ ಇದರಲ್ಲೇ ಇದ್ವಿ ಅಲ್ಲ, ಎಲ್ಲರೂ ಅದೇ ಮೈಂಡ್ಸೆಟ್ಟಲ್ಲಿ. ಸೊ ಎಲ್ಲರಿಗೂ ಒಂದು ಚೇಂಜ್ ಬೇಕಾಗಿತ್ತು, ಹಾಗಾಗಿ ಹೋಗಿ ಬನ್ನಿ ಅಂದರು. ಇದು ಗುಂಟೂರು ಕಾರಂ ಅಂತ ತೆಲುಗು ಮೂವಿ. ಚೆನ್ನಾಗಿದೆ, ಬಟ್ ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಇಷ್ಟ ಆಯಿತು. ಮೂವಿ ಮುಗಿಸ್ಕೊಂಡ್ಬಂದು ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಸಂಜೆ ಮತ್ತೆ ದೇವ್ರ ದೀಪ ಹಚ್ಚಿ ರೆಡಿ ಮಾಡಿದೆ. ಆಗಲೇ ಟೈಮ್ 5:45 ಆಗಿತ್ತು. ದೀಪ್ತಿ ಇಳಿಬಿಡ್ಲಿಕ್ಕೆ ಹೋಗಿದ್ದಾಳೆ ಅವ್ರ ದೊಡ್ಡಪ್ಪನ ಮನೆಗೆ, ಹಂಗೆ ಅಕ್ಕಪಕ್ಕದ ಮನೆಗೆಲ್ಲ ಕೊಟ್ಬರ್ತೀನಿ ಅಂತ. ಎಲ್ಲ ಬಂದ್ಬಿಟ್ಟಿದ್ದೀನಿ ಮಗ. ಉರ್ದು ಮಾತಾಡೋದು, ಕನ್ನಡ ಬರಲ್ಲ. ಉರ್ದುನೇನು ಮಾತಾಡೋದಿನೋ? ಏನು ನೋಡಿ ಬೇರೆ ಅಂದ್ರ ಹೈದ್ರಾಬಾದ್ ಮಶ್ರೂಮ್ ಕಟ್ಟದು. ಮಶ್ರೂಮ್ ಅದೇ ಅಕ್ಕ ಬಾವ ಬಂದರು, ಹಂಗೆ ಮಾತಾಡ್ತಾ ಕೂತಿದ್ವಿ ಎಲ್ಲರೂ. ಇವರು ನಮ್ಮ ಅಕ್ಕ ಅವರ ಚಿಕ್ಕಮ್ಮ ಮತ್ತು ಅವ್ರ ಮಗ, ಅವರು ಬಂದರು. ನಮ್ಮ ಮನೆಯವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ಅವರೆಲ್ಲ ಹೊರಡ್ತೀವಿ ಅಂದರು, ಅವ್ರಿಗೆಲ್ಲ ತಾಂಬೂಲ ಕೊಡ್ತಾಯಿದ್ದೆ. ಆಮೇಲೆ ಅವ್ರು ಹೊರಟರು. ನೆಕ್ಸ್ಟು ನಾವು ಒಂಚೂರು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆನೇ ಪ್ಲ್ಯಾನ್ ಇತ್ತು. ಬೆಳಗ್ಗೆ ಇಮಿಡಿಯೇಟಾಗಿ ಮೂವಿಗೆ ಅಂತ ಪ್ಲ್ಯಾನ್ ಮಾಡಿದ್ವಲ್ವ,
ಹಾಗಾಗಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಈಗ ಸಂಜೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಧೃತಿ ರೆಡಿ ಆಗ್ತಾಯಿದ್ವಿ. ಅಷ್ಟರಲ್ಲಿ ಇವರೆಲ್ಲ ಬಂದ್ರಲ್ಲ, ಮಾತಾಡಿಸ್ಬಿಟ್ಟು ಆಮೇಲೆ ನಾನು ಧೃತಿ ಟೆಂಪಲ್ಗೆ ಅಂತ ರೆಡಿ ಆದ್ವಿ. ಹಬ್ಬ ಅಲ್ವಾ, ದೇವಸ್ಥಾನ ಫುಲ್ ರಶ್ ಇತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ದರ್ಶನ ಮಾಡಿಕೊಂಡು, ಅದು ಇವತ್ತು ಒಂಚೂರು ದಾನ ಮಾಡಲಿಕ್ಕೆ ಹೇಳಿದ್ದು. ಅಂದರೆ ಇದು ಗೋಧಿ ಮತ್ತು ಬೆಲ್ಲ, ಎಳ್ಳು ಇಷ್ಟನ್ನು ದಾನ ಮಾಡಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಅಂತ. ಸೊ ತೊಗೊಂಬಂದು ಅದನ್ನು ಪುರೋಹಿತರಿಗೆ ಕೊಟ್ಬಿಟ್ಟು ಮಂಗಳಾರತಿ ಎಲ್ಲ ತೊಗೊಂಡು ಹೊರಟ್ವಿ. ಏನು ದೀಪ್ತಿ, ಆಯಿತಾ ಹೇಳ್ಬಿರಿದ್ದು? ಮುಗಿಸಿದ್ಯಾ? ಮುಗೀತು, ಸುಸ್ತಾಯಿತು, ಎಲ್ಲ ಆಯಿತು. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮುಗಿತಾ ಅಲ್ಲೆಲ್ಲ? ಆಯಿತು, ಚೆನ್ನಾಗಾಯಿತು ದರ್ಶನ ಎಲ್ಲ. ಬಾಯ್ದ್ರು ಐದ್ರುನ ಬಾಯ್ದ್ರುನ ಈಗ ನೀನು ಬ್ಯಾಗ್ ಹಾಕ್ಕೊಂಡೆಲ್ಲ ಕೂತ್ಬಿಟ್ಟಿದ್ಯಾ? ಎಲ್ಲೂ ಹೋಗ್ತಿಲ್ಲ ಮತ್ತೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಜಾಯ್ ಎವ್ರಿ ಮೂಮೆಂಟ್, ಹ್ಯಾವ್ ಫನ್, ಬಾಯ್.